ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನುವಂಥ ನೋವಿನಲ್ಲೇ ಅವರ ಸ್ನೇಹಿತರಿದ್ದಾರೆ. ಸೊ ಅದನ್ನು ಅರಗಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಯಾಕೀಗಾಯಿತು ಅನ್ನೋ ಪ್ರಶ್ನೆ ಅವರ ತಲೆಯಲ್ಲಿ ಓಡ್ತಾನೆ ಇದೆ. ಸದ್ಯಕ್ಕೆ ಅವರನ್ನ ಜೊತೆ ಕೆಲಸ ಮಾಡಿದಂತಹ ಲೋಕೇಶ್ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ರಾಕೇಶ್ ಪೂಜಾರಿ ಸದ್ಯಕ್ಕೆ ಎಲ್ರಿಗೂ ಚಿರಪರಿಚಿತ. ಅವರ ನಗುಮುಖ ಜೊತೆಗೆ ಹಾಸ್ಯಮಯ ಡೈಲಾಗ್ಗಳಿಂದ ಎಲ್ರಿಗೂ ಹತ್ರ ಆಗಿದ್ರು. ಏಕಾಏಕಿ ಇಂತಹ ಒಂದು ದುರ್ಘಟನೆ. ಇದು ಆ್ಯಕ್ಚುಲಿ ನೀವು ಹೇಳ್ದಂಗೆ ಅದು ನಂಬಕ್ಕಾಗಲ್ಲ. ಬೆಳಗಿಂದ ಆಲ್ಮೋಸ್ಟ್ ಎಲ್ಲ ಮೀಡಿಯಾದಲ್ಲಿ ಬಂದಿದ್ದು ಯಾರ್ಯಾರೆಲ್ಲ ಬಂದಿದ್ದು ಅವ್ರಿಗೆಲ್ಲನೂ ಅದೇ ಹೇಳ್ತೀವಿ. ಏನು ಹೇಳೋದು ಅಂತಲೂ ಗೊತ್ತಾಗ್ತಿಲ್ಲ, ಆ್ಯಂಡ್ ಈ ಥರ ಆಗಿದೆ ಅಂತಲೂ ನಂಬಕ್ಕಾಗ್ತಿಲ್ಲ. ಇಟ್ಸ್ ಲೈಕ್ ಆಲ್ ಏನು ಹೇಳ್ತೇವೆ, ಒಂದು ಇವಾಗ ಅವ್ರದ್ದು ವಿಡಿಯೋ ನೋಡ್ತಿದ್ದೆ. ಈಗ ಅವ್ರ ಬಾಡಿ ಬಂದಿದೆ, ಅಲ್ಲಿ ಅವ್ರ ತಂಗಿ ಏನೋ ಪಾಪ ಕಾಲು ತೊಳಿತಾ ಇದ್ದಾರೆ. ಇದೆಲ್ಲ ಆಗ್ತಿದೆಯಾ? ಇದು ಈ ಸಂದರ್ಭ ನಡೀತಾ ಇದೆಯಾ? ಬಿಕಾಸ್ ಇನ್ನು 34 years ಏಜು, ಇಷ್ಟು ಚಿಕ್ಕ ವಯಸ್ಸಲ್ಲೇ ಈ ಥರ ಆಗೋಯ್ತಲ್ಲ, ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತಾ? ನನಗೆ ಸಾವಿರಾರು ಪ್ರಶ್ನೆಗಳು ಓಡ್ತಾ ಇದೆ ಆ್ಯಕ್ಚುಲಿ ತಲೆಯಲ್ಲಿ. ಯಾರು ಬೆಳಗ್ಗೆ ಕಾಲ್ ಮಾಡಿ ನನಗೆ ಸುದ್ದಿ ಗೊತ್ತಾಗಿತ್ತು 4 ಗಂಟೆಗೆ, ಬೆಳಗ್ಗೆ 4 ಗಂಟೆಗೆ. ನಮ್ಮ ಕಾಮಿಡಿ ಕಿಲಾಡಿಗಳು ದಿವ್ಯಾ ಅಂಚನ್ ಅಂತ ಅವ್ರ ಬ್ಯಾಚ್ ಅವರು, ಸೀಸನ್ 3 ಅವರು, ಸೀಸನ್ 2 ಅವರು, ಅವ್ರು ಕಾಲ್ ಮಾಡಿ ಲೊಕೇಶನ್ ಅಣ್ಣ ಆಯ್ತು ಹಿಂಗೆ ಆಗ್ಬಿಟ್ಟಿದೆ, ರಾಕಿಗೆ ಹೋಗಬೇಕು ಅಣ್ಣ ಅಂತ ಹೇಳ್ತಿದ್ರು. ಅಯ್ಯೋ ಏನಾಯಿತು, ಯಾರು ರಾಕಿ ಅಂತ ಕೇಳ್ತಿದ್ದೆ. ಅಣ್ಣ ನಮ್ಮ ಸೀಸನ್ ನಮ್ಮ ಜೊತೆಲಿದ್ರು ಅವರು. ಅಯ್ಯೋ ಹೌದಾ ಅಂತ ನಾನು ಶಾಕು. ನನಗೆ ಅದು ಆಮೇಲೆ ಯಾರಿಗಾರು ಕೇಳೋಣ ನಮ್ಮ ಟೀಮ್ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಕಾಮಿಡಿ ಕಿಲಾಡಿ ಶರಣಯ್ಯ ಅಂತಿದ್ದಾರೆ, ಅವ್ರಿಗೆ ಡೈರೆಕ್ಟ್ರ್ ಅವರು, ಅವರೇ ನಮ್ಮ ಗುರುಗಳು. ಸೊ ಅವ್ರಿಗೆ ಕಾಲ್ ಮಾಡೋಕ್ಕೆ ಹೋದರೆ ಅವ್ರ ಸ್ಟೇಟಸಲ್ಲಿ ಹಾಕಿದ್ದಾರೆ ಆಲ್ರೆಡಿ ವಿಧಿವಶ ಆಗಿದ್ದಾರೆ ಅಂತೇಳಿ. ಆವಾಗ ನಾನು ನಂಬಿಕೆ ಆಯಿತು, ಓಕೆ ತೀರ್ಕೊಂಡಿದ್ದಾನೆ ಅಂಥೇಳಿ. ಬಟ್ ಇವಾಗಲೂ ಅದು ನಂಬಕ್ಕಾಗ್ತಿಲ್ಲ. ಏನಕ್ಕೆ ಹಿಂಗೆ ಆಗಿದ್ದು ಪಾಪ, ಅವ್ನು ಏನೋ ಹೆಲ್ತ್ ಇಶ್ಯೂಸ್ ಇತ್ತಾ ಏನಾದರೂ ಮುಂಚೆ ಏನಾದರೂ, ಅಥವಾ ಈ ಒಂದು ಚಾನಲ್ಗೆ ಹೇಳ್ತಿದ್ದೆ ಏನಾದರೂ ವ್ಯಾಕ್ಸಿನ್ಸ್ ಎಲ್ಲ ಬಂತಲ್ಲ, ಆ ಯಂಗ್ಸ್ಟರ್ಸ್ಗಳೆಲ್ಲ ಸುಮಾರು ಜನ ಹಿಂಗೆ ತೀರ್ಕೊಂಡು ಹೋದ್ರೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತಾ ಇವನಿಗೆ ಏನಾದರೂ? ಯಾಕಂದ್ರೆ ಅವ್ನು ಹಾರ್ಡ್ ವರ್ಕರ್ ಆ್ಯಕ್ಚುಲಿ, ಮತ್ತು ತುಂಬ ಲವಲವಿಕೆಯಿಂದ ಇರ್ತಾನೆ, ಎಲ್ಲರ ಜೊತೆ ಮುಗ್ಧತೆಯಿಂದ ಇರ್ತಾನೆ ಯಾವಾಗಲೂ. ಅವ್ನು ಯಾರಿಗೂ ನೋವು ಮಾಡ್ದವನಲ್ಲ, ನೋವು ಕೊಟ್ಟವನು ಅಲ್ಲ. ಅಷ್ಟು ತರಲೆ ಅಂದರೆ ಫುಲ್ ಎಂಟರ್ಟೈನ್ಮೆಂಟ್ ಕೊಡೋ ವ್ಯಕ್ತಿ ಅವನು. ಆ್ಯಂಡ್ ನಮ್ಮ ಕಾಮಿಡಿ ಕಿಲಾಡಿಗಳು ಶರಣಯ್ಯವರಾಗಿರ್ಬೋದು, ಅಥವಾ ಭಟ್ರಾಗಿರ್ಬೋದು, ಆಮೇಲೆ ನಮ್ಮ ಜಗ್ಗಣ್ಣ ಆಗಿರ್ಬೋದು, ರಕ್ಷಿತಾ ಮೇಡಮ್ ಆಗಿರ್ಬೋದು, ಅವ್ನಿಗೆ ಯಾವಾಗ ದೃಷ್ಟಿ ತೆಗಿರು, ನಿನಗೆ ಏನೂ ದೃಷ್ಟಿ ಆಗಬಾರ್ದು ಕೊಡೋ ಅಂತೇಳಿ ಸ್ಟೇಜಿಂದನೇ ಹಿಂಗೆ ತೆಗ್ದಿರೋದು ನಾವೇ ಕಂಡಿದ್ದೀವಿ. ಎಷ್ಟೋ ಸತಿ ಮಾಡಿಬಿಟ್ಟಿದ್ದಾರೆ ಆ ಥರ. ಯಾಕಂದರೆ ಅವನು ಯಾವುದೂ ಕಲ್ಮಶ ಇರಲ್ಲ ಅವನಲ್ಲಿ. ಮುಗ್ಧತೆ, ಮಗು ಥರ ಒಂದು ಮುಗ್ಧತೆ ಮನಸ್ಸಿರೋನು. ಭಾಳ ಬೇಜಾರಾಗ್ತಿದೆ ನೋಡೋಕ್ಕೆ, ನಂಬಕ್ಕೂ ಆಗ್ತಿಲ್ಲ ಇದು. ಒಂದು ಇನ್ಸಿಡೆಂಟ್ ನೆನಪಿಸ್ಕೋಬೋದಾ ನೀವು? ಅವರೆಲ್ಲ ಜೊತೆಯಾಗಿದ್ದ ಒಂದು ಇನ್ಸಿಡೆಂಟ್ ಯಾವತ್ತೂ ನೆನಪಿಸ್ಕೋತೀನಿ, ಇನ್ನು ಮುಂದೆನೂ ಈ ಒಂದು ಟೈಮ್ ನಮಗೆ ನೆನಪಲ್ಲಿ ಇರುತ್ತೆ. ನನಗೆ ಅವ್ನು ಮಾಡಿದ್ದು ಎಲ್ಲ ಸ್ಕಿಟ್ಟಿಗೂ ತುಂಬ ನೆನಪಿದೆ ಆ್ಯಕ್ಚುಲಿ. ಜೊತೆಲೆ ರಿಯಲ್ಸಲ್ಲೆಲ್ಲ ಮಾಡಿದ್ದೀವಿ. ರಿಯಲ್ಸಲ್ಲೆಲ್ಲ ಮಾಡಿರೋದ್ರಿಂದ ನನಗೆ ಅವ್ನು ಹೆಬ್ಬಾವ್ ಥರದ್ದು ಒಂದು ಆ್ಯಕ್ಟ್ ಮಾಡಿದ್ದ ಅವನು ಆ್ಯಕ್ಚುಲಿ. ಅವ್ನು ಕುಡ್ಕೊಂಡ್ ಪಾತ್ರದಲ್ಲಿ ಭಾಳ ಬಾಡಿ ಲ್ಯಾಂಗ್ವೇಜ್, ಅಲ್ಟಿಮೇಟ್ ಬಾಡಿ ಲ್ಯಾಂಗ್ವೇಜ್, ಮರೆಯೋಕ್ಕಾಗಲ್ಲ ಅದು. ಯಾಕಂದ್ರೆ ಕಣ್ಣು ಕಟ್ಟದಂಗೆ ಇದೆ ಅವನ ನಗುಮುಖ ಆ್ಯಂಡ್ ಆ ಕ್ಯಾರೆಕ್ಟ್ರು. ಆ್ಯಂಡ್ ನಾನು ಆ ಸ್ಟೇಜಲ್ಲೇ ಕುತ್ಕೊಂಡು ಚಪ್ಪಾಳೆ ಹೊಡೆದು ವಿಸಿಲ್ ಹಾಕ್ದವನು. ಅದೇ ನಾಟಕದಲ್ಲಿ ಇದ್ದಂಥ ಒಂದು ಸೀನ್ಗಳು ಅವೆಲ್ಲ ಮರೆಯೋಕ್ಕಾಗಲ್ಲ ಆ್ಯಕ್ಚುಲಿ. ಅದಕ್ಕಿಂತ ಹೆಚ್ಚಾಗಿ ಅವನು ಎಲ್ಲರ ಜೊತೆನೂ ಬೆರೀತಾ ಇದ್ದಿತ್ತು. ಒಬ್ರು ಏನಾಗ್ಬಿಡ್ತದೆ, ಏನೋ ಪ್ರಿಪ್ರೇಷನ್ಸು, ಅಥವಾ ನನ್ನ ಸ್ಕಿಟ್ಟು ನನಗೆ ಇದಕ್ಕೆ ಇನ್ವಾಲ್ವ್ ಆಗಿರಬೇಕು, ನಾನು ಯಾಕೆ ಬೇರೆಯವ್ರ ಸ್ಕಿಟ್ಟಲ್ಲಿ ಹೋಗಬೇಕು, ಬೇಡ ಅದು ಇದು ಅನ್ನೋ ಇರ್ತಾರೆ ಯೂಶ್ವಲಿ. ಅಂದರೆ ನಮ್ಮ ಪ್ರಿಪ್ರೇಷನ್ ನಮ್ಮ ಸ್ಕಿಟ್ಟಲ್ಲಿ ಮಾತ್ರ. ಅವ್ನು ಹಂಗಲ್ಲ, ಎಲ್ಲ ಹತ್ರನೂ ಹೋಗಿ ಮಾತಾಡ್ತಾನೆ, ಅಷ್ಟೇ ಟೈಮ್ ಎಲ್ರಿಗೂ ಕೊಡ್ತಾನೆ, ಅಷ್ಟೇ ಟೈಮ್ ಅವನೊಳಗೆ ಇದು ಮಾಡ್ತಾನೆ. ಅಂದರೆ ಪಾತ್ರದ ಪರಕಾಯ ಪ್ರವೇಶ ಅವನು ಆ ಥರದ್ದು ಮಾಡೋದ್ರಲ್ಲಿ ನಂಬರ್ 1 ಅವನು. ಇಟ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಈಗ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಬರ್ತಿತ್ತು, ಅದರಲ್ಲೂ ಮಾಡ್ತಿದ್ದ ಅವನು. ಆಮೇಲೆ ಕಾಂತಾರ ಅದರಲ್ಲೂ ಸುದ್ದಿ ಕೇಳ್ಪಟ್ಟೆ ನಾನು ಆ್ಯಕ್ಚುಲಿ, ಅವ್ನು ಮಾಡ್ತಿದ್ದೀನಿ ಅಂತ ಹೇಳ್ದ. ಭಾಳ ಖುಷಿ ಆಯಿತು ಆ್ಯಕ್ಚುಲಿ. ಬಟ್ ಮರೆಯೋಕ್ಕಾಗಲ್ಲ. ಸೊ ಬಿಗ್ ಸ್ಕ್ರೀನಲ್ಲಿ ಬರಬೇಕು, ಸಿನಿಮಾಗಳಲ್ಲಿ ಇರಬೇಕು ಅನ್ನೋ ಆಸೆ ಇತ್ತಂತದನ್ನು ಯಾವತ್ತಾದ್ರೂ ಹಂಚ್ಕೊಂಡಿದ್ರಾ? ಆ ಥರದ್ದು ಹಂಚ್ಕೊಂಡಿಲ್ಲ. ಬಟ್ ಅದು ಕೇಳಿದಾಗ ಅಯ್ಯೋ ಇಂಥ ಕಾಂತಾರದಲ್ಲಿ ಮಾಡ್ತಿದ್ದಾನೆ ಅಂತ ಅಂದಾಗ, ಅಪ್ಪ ಅಟ್ಲೀಸ್ಟ್ ಒಂದು ಲೈಫ್ ಆಗುತ್ತೆ. ಈಗ ದೊಡ್ಡ ಬ್ಯಾನರ್ ಒಂದು ನಮ್ಮ ಈಗ ಮಜಾ ಭಾರತದಲ್ಲಿದ್ದೀವಿ, ಕಾಮಿಡಿ ಕಿಲಾಡಿಗಳಲ್ಲಿ ಎಷ್ಟೋ ಜನ ಕಲಾವಿದರು. ಕಾಮಿಡಿ ಕಿಲಾಡಿಗಳು ಅಟ್ಟದ್ರೆ ಒಂದು ಟೀಮು ಒಂದು 60 ಜನ ಅಟ್ ಎ ಟೈಮ್ ಇಂಡಸ್ಟ್ರಿಗೆ ಕಾಮಿಡಿಯವ್ರು ಅಷ್ಟು ಜನ ಬರ್ತಿದ್ದಾರೆ ಅಂದರೆ, ಆ 60 ಜನದಲ್ಲಿ ಫಿಲ್ಟರ್ ಮಾಡಬೇಕಲ್ಲ. ಒಂದೇ ನಿಮಿಷ, 60 ಜನನು ಒಟ್ಟಿಗೆ ಇಂಡಸ್ಟ್ರಿಗೆ ಬರ್ತಿರ್ಬೇಕಾದ್ರೆ ಹೇಗೆ ಸಾಧ್ಯ ಅದು? ಸೊ ಅದರಲ್ಲಿ ಯಾರೋ ಬೆರಳು ಎಣಿಕೆಯನ್ನ ಕರ್ಕೊಬೇಕು. ಈ ಕಾಂತಾರದಲ್ಲಿ ಅವನಿಗೆ ಚಾನ್ಸ್ ಸಿಕ್ಕಿದೆ, KGF ಅಲ್ಲಿ ನಮ್ಮ GG ಸಿಕ್ಕಿದೆ, ಈ ಸುಮಾರು ಜನಕ್ಕೆ ಹಿಂಗೆ. ಯಾಕಂದರೆ ಬಿಕಾಸ್ ಆಫ್ ಎಲ್ಲೋ ಒಂದು ಕಡೆ ಕೆಲವು ಕಲಾವಿದರನ್ನ ಮಾತ್ರ ಮೇಲ್ಗಡೆ ಕರ್ಕೊಂಡು, ಅಂಥದ್ರಲ್ಲಿ ರಾಕಿನೂ ಒಬ್ಬ. ರಾಕಿ ಅದ್ಭುತ. ಕಾಂತಾರ ಯಾಕೆ? ಬಿಕಾಸ್ ರಿಷಬ್ ಶೆಟ್ಟಿ ಅವ್ರದ್ದು ಟೀಮು ಅನ್ನು ನೋಡಿರ್ಬೋದು. ಮತ್ತು ನಮ್ಮ ಕಾಮಿಡಿ ಕಿಲಾಡಿ ಅವರು ಬಂದಿದ್ರು, ಒಂದು ಟೀಮ್ ಪೂರ್ತಿ ಬಂದಿದ್ರು. ಅವರು ಯಾವುದು ಹಾಸ್ಟೆಲ್ ಹುಡುಗರು ಇದ್ರದ್ದೆಲ್ಲ ಮಾಡಬೇಕಾರೆಲ್ಲ ಟೀಮ್ ಬಂದಿದ್ರು. ಎಲ್ಲೋ ಅವನ ಅಭಿನಯ ನೋಡಿ ಅವನ್ನ ಕರ್ಕೊಂಡು ಒಂದು ಚಾನ್ಸ್ ಕೊಟ್ಟಿದ್ದಾರೆ.
ಅದು ನೋಡಿ ಎಂಥವ್ರಿಗೆ ಸಿಗುತ್ತೆ ಅಂಥ ದೊಡ್ಡ ಬ್ಯಾನರಲ್ಲಿ ಮಾಡೋದಕ್ಕೆಲ್ಲ. ಎಲ್ಲೋ ಒಂದು ಕಡೆ ಅವನ ಟ್ಯಾಲೆಂಟಲ್ಲಿ ಕರ್ಕೊಂಡು ಹೋಯ್ತು, ಬಟ್ ಅದನ್ನು ಅವನೇ ನೋಡೋಕ್ಕಿಲ್ವೇ, ಅದೇ ಬೇಜಾರು. ಅವನೇ ನೋಡೋಕ್ಕಿಲ್ವೇ ಇಲ್ಲ. ಈಗ ಈ ಸಿನಿಮಾ ಇನ್ನೀಗ ರಿಲೀಸ್ ಆಗ್ಬೋದು, ಆ ಟೈಮಲ್ಲಿ ಅವನಿಲ್ಲ ಅಂದರೆ ಎಷ್ಟು ದುಃಖ ಆಗ್ಬೋದು. ಆ್ಯಕ್ಚುಲಿ ಈ ಥರ ಕಲಾವಿದರುಗಳು ಎಲ್ಲೋ ನಾವೇನೋ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಬರ್ತಾರೆ ಇಂಡಸ್ಟ್ರಿಗಳಿಗೆ, ಬಂದು ಸಖತ್ ಹಾರ್ಡ್ ವರ್ಕ್ ಮಾಡ್ತಾರೆ. ಅಂಥವ್ರಿಗೆ ಈ ಥರ ಕಷ್ಟಗಳು ನೋಡಿ. ಎಲ್ಲೋ ಒಂದು ಕಡೆ ಅವನು ಊಟ ಮಾಡಿಲ್ವೋ, ನಿದ್ದೆಗಟ್ಟಿಲ್ವೋ, ಎಲ್ಲಿ ನೀವು ಆ್ಯಕ್ಷನ್ ಅಂದ ತಕ್ಷಣ ನಾವು ಇಲ್ಲಿ ಮಾಡಬೇಕು, ನಮ್ಮಲ್ಲಿರೋ ಸಾವಿರಾರು ನೋವುಗಳಿದ್ರು ತೆಗೆದು ಸೈಡ್ಗೆ ಇಡ್ತೀವಿ. ಇವತ್ತು ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು. ಈಗ ನೀವು ಬಂದು ಆ್ಯಂಕರಿಂಗ್ ಏನೋ ಮಾಡ್ತಿದ್ದೀರಾ, ನಾನು ಏನೋ ಒಂದು ಬೆಸ್ಟ್ ಆ್ಯಂಕರ್ ಆಗಬೇಕು ಅಥವಾ ಏನೋ ಒಂದು ಹಂಬಲ ಇಟ್ಕೊಂಡು ಬಂದಿರ್ತೀವಿ. ನಮಗೆ ಇಲ್ಲಿ ಕನ್ವಿನ್ಸ್ ಕೊಡ್ತಾರೋ, ಪೇಮೆಂಟ್ ಕೊಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ನಮ್ಮ ಟಾರ್ಗೆಟ್ ಏನೋ ಒಬ್ಬ ಇಂಡಸ್ಟ್ರಿ ಗುರ್ತಿಸ್ಕೊಬೇಕು, ಒಂದು ಒಳ್ಳೆ ನಟ ಆಗಬೇಕು ಅಂಥ ನೋವುಗಳೆಲ್ಲ ಇಟ್ಕೊಂಡು ಬಂದಂಥ ವ್ಯಕ್ತಿ ಅವನು ಅಂತ ಆ್ಯಕ್ಚುಲಿ. ಬಟ್ ಕಮ್ಮಿ ಟೈಮಲ್ಲೇ ಬಂದು ಹೆಸರು ಮಾಡಿಬಿಟ್ಟ, ತುಂಬ ಸಕ್ಕದಾಗಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ. ಸೀಸನ್ 2 ಬಂದಾಗ ಜಸ್ಟ್ ಒಂದು ಕಂಟೆಸ್ಟೆಂಟ್ ಆಗಿದೆ, 3ಗೆ ಬಂದು ಅವನೇ ವಿನ್ನರ್ ಆದ. ಅವನು ಅಷ್ಟು ಮಟ್ಟಕ್ಕೆ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟ ಅವನು, ಅದು ಮರೆಯೋಕ್ಕಾಗಲ್ಲ ಆ್ಯಕ್ಚುಲಿ. ಕಳೆದ ವರ್ಷ ಅವರ ತಂದೆನ ಅವ್ನು ಕಳ್ಕೊಂಡ್ರು, ಈ ವರ್ಷ ಅವರೇ ಹೋದರು. ಸೊ ಒಂದಿಷ್ಟು ನೋವುಗಳು, ಒಂದಿಷ್ಟು ಡಿಸ್ಟರ್ಬೆನ್ಸ್ ಅವ್ರ ಮನೆಯಲ್ಲಿ ಇವಾಗ ಕಾಡುತ್ತೆ. ಸೊ ಅವರ ಫ್ಯಾಮಿಲಿ ಮೆಂಬರ್ಸು ಏನು ಹೇಳಿದರು, ಯಾವತ್ತಾದರೂ ಮಾತಾಡ್ಸಿದ್ದೀರಾ, ಈಗ ಮಾತಾಡಿಸುವಂಥ ಪ್ರಯತ್ನ ಆಗಿದೆಯಾ ಅಂತ? ಆ್ಯಕ್ಚುಲಿ ಇಲ್ಲ, ಆ ಥರದ್ದು ಯಾವುದೂ ಪ್ರಯತ್ನ ಮಾಡಿಲ್ಲ. ಬಟ್ ಒಂದೇನಪ್ಪ ಅಂತ ಹೇಳಿದ್ರೆ, ನಾನು ಕೇಳ್ಕೊಳೋದು ಅವ್ರ ಫ್ಯಾಮ್ಲಿಗೆ ದೇವರು ಆ ಸ್ಟ್ರೆಂತ್ ಕೊಡಲಿ, ಆ ಶಕ್ತಿ ಕೊಡಲಿ ಆ ಫ್ಯಾಮ್ಲಿಗೆ. ಬಿಕಾಸ್ ಅವ್ರ ತಂಗಿ ಬೇರೆ ಇದ್ದಾಳೆ. ಸೊ ಅದು ಕಾಲು ತೊಳಿತಾ ಇರೋದನ್ನ ನೋಡ್ತಿದ್ದೆ ನಾನು. ಅಯ್ಯೋ ದೇವ್ರೆ, ಎಂಥ ಪರಿಸ್ಥಿತಿ ನೋಡು. ತಂಗಿ ಮದುವೆ ಮಾಡಿಸ್ಬೇಕಾಗಿದೆ ಆ್ಯಕ್ಚುಲಿ. ಆ ಪರಿಸ್ಥಿತಿ, ಮದುವೆ ಮಾಡಿಸೋ ಪರಿಸ್ಥಿತಿ ಇತ್ತು. ಮನೆ ನೋಡ್ಕೊತಾ ಇದ್ದಾನೆ, ಬಟ್ ಜವಾಬ್ದಾರಿಗಳು ಹೆಚ್ಚಾಗಿದೆ ಆ್ಯಕ್ಚುಲಿ. ತಂದೆ ಇಲ್ಲ ಅಂದಮೇಲೆ ಜವಾಬ್ದಾರಿ ಜಾಸ್ತಿ. ಈಗ ಅಟ್ಲೀಸ್ಟು ಈ ಎಲ್ಲರ ಜನ ಸಂಪಾದನೆ ಮಾಡಿ ಆ ಶಕ್ತಿ, ಒಂದು ಪ್ರೇಯರ್ ಅಟ್ಲೀಸ್ಟ್ ಆ ಫ್ಯಾಮ್ಲಿ ಮೇಲೆ ಆಗಬೇಕು. ಆ ಶಕ್ತಿ ಕೊಡಬೇಕು ದೇವರು ಆ ಫ್ಯಾಮ್ಲಿಗೆ. ಹೇಗಾದರೂ ಮಾಡಿ ಅಟ್ಲೀಸ್ಟು ಈಗ ಏನು ಕಾಂತಾರ ಟೀಮ್ ಅವರೆಲ್ಲ ಏನಾರು ಅಟ್ಲೀಸ್ಟ್ ಏನಾದರೂ ಪ್ರೇಯರೋ ಸಮಥಿಂಗ್ ಏನಾದರೂ ಒಂದು ಆ ಫ್ಯಾಮ್ಲಿಗೆ ಸಪೋರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಈಗ ಜಸ್ಟ್ ಒಂದು 2-3 ಮಾತಾಡೋ ಟೈಮಲ್ಲಿ ಕಾಂತಾರ ಸಿನಿಮಾ ಮಾಡಬೇಕಾದ್ರೆ ಯಾರೋ ಒಬ್ಬ ಲಾಸ್ಟ್ ಟೈಮ್ ಒಬ್ಬ ಹಿಂಗೆ ತೀರ್ಕೊಂಡ ನೀರಿಗೆ ಬಿದ್ದು, ಈಗ ಇವನು ಅದೆಲ್ಲೋ ನೆಗೆಟಿವ್ ಆಗ್ತಿದೆ. ಯಾರೊಬ್ರು ಹೇಳಿದ್ರು ಏನೇನೋ ಇರ್ಬೋದು, ಊಹಾಪೋಹಗಳು ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಆ ಟೀಮಲ್ಲಿ ವರ್ಕ್ ಮಾಡಿದ್ದಾನೆ. ಯಾವ ಟೀಮಲ್ಲೆಲ್ಲ ವರ್ಕ್ ಮಾಡಿದ್ದಾನೆ, ಅಟ್ಲೀಸ್ಟ್ ಆ ಫ್ಯಾಮ್ಲಿಗೆ ಹೋಗೊಂಚೂರು ಸಪೋರ್ಟ್ ಮಾಡೋದು ತುಂಬ ಒಳ್ಳೆಯದು. ಕಲಾವಿದರುಗಳು ನಾವು ಎಷ್ಟು ಕಷ್ಟಪಡ್ತೇವೆ ನಿಮಗೆ ಗೊತ್ತಿರುತ್ತೆ ಆ್ಯಕ್ಚುಲಿ. ಒಬ್ಬೊಬ್ಬರ ಹತ್ರನೂ ಹೋಗಿ ನೀವು ಮೈಕ್ ಹಿಡಿಬೇಕಾದ್ರೆ ಗೊತ್ತಿರುತ್ತೆ ಎಷ್ಟು ಕಷ್ಟ, ಅದ್ರ ಜೊತೆಗೆ ನೀವೆಷ್ಟು ಕಷ್ಟಪಟ್ಟಿದ್ರೆ ಗೊತ್ತಿರುತ್ತೆ. ಆರ್ಥಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಅಟ್ಲೀಸ್ಟ್ ಸಪೋರ್ಟ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ನಮ್ಮ ರಾಕೇಶ್ ಅವ್ರಿಗೆ ದೇವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಅವ್ರ ಜೊತೆಗಿದ್ದಂಥ ದಿನಗಳನ್ನು ನೀವು ನೆನಪಿಸಿದ್ರಿ, ಬಟ್ ಒಂದು ಕನಸಿರುತ್ತಲ್ಲ ಅವರಿಗೆ, ನಿಮ್ಮ ಜೊತೆ ಹಂಚ್ಕೊಂಡಿರೋದಿರ್ಬೋದು, ಅಥವಾ ಒಂದು ಯಾವುದೇ ವ್ಯಕ್ತಿಗೆ ಒಂದು ಕನಸುಗಳ ಮುಂದೆನೇ ಕಂಡುಕೊಂಡೇ ಜೀವನ ಸಾಗಿಸ್ಬೇಕಾಗುತ್ತೆ. ಅಂಥ ಕನಸುಗಳನ್ನೇನಾದರೂ ರಾಕೇಶ್ ಪೂಜಾರಿ ಅವರು ಕಟ್ಕೊಂಡಿದ್ರಾ, ಅವತ್ತಾದರೂ ಹಂಚ್ಕೊಂಡಿದ್ರಾ? ಇಲ್ಲ, ಆ್ಯಕ್ಚುಲಿ ನನಗೆ ಸರ್ಪ್ರೈಸ್ ಆಗಿತ್ತು ಏನಂದರೆ, ಸೀಸನ್ 2ಗೆ ಬಂದಾಗ ಆ್ಯಸ್ ಅ ಕಂಟೆಸ್ಟೆಂಟ್ ಅದಕ್ಕಿಂತ ಹೆಚ್ಚಾಗಿ ಒಂದು ಪಾರ್ಟಿಸಿಪೆಂಟ್ ಆಗಿ ಬಂದಿತ್ತು. 3ಗೆ ಬಂದಾಗ ಅವ್ನು ಸೆಲೆಕ್ಟ್ ಆಗಿದ್ದಾನೆ. ಮತ್ತೆ ಅವನು ಸೆಲೆಕ್ಟ್ ಆಗಿ ವಿನ್ನರ್ ಆದ್ನಲ್ಲ, ಆ ಕನಸು ನನ್ನ ಕಣ್ಣು ಮುಂದೆ ಕಾಣಿಸ್ತು. ಅವ್ನು ಮೆಡಲ್ ತೊಗೊಂಡು ಅವ್ನು ಪ್ರೈಸ್ ಮೊಮೆಂಟ್ ಹಿಡ್ಕೊಂಡಾಗ ವಾವ್ ವಿನ್ನರ್ ನಾನು ಅಂತ ಹೇಳಿ, ಅದು ಅವ್ನು ಕಣ್ಣು ಮುಂದೆ ಕಾಣಿಸ್ತು. ಓಕೆ, ಅವ್ನು ಇಂಡಸ್ಟ್ರಿಗೆ ಏನೋ ಮಾಡ್ತಾನೆ, ಬ್ಯೂಟಿಫುಲ್ಲಾಗಿ ಏನೋ ಆಗ್ತಾನೆ ಅವನು. ಯಾಕಂದರೆ ಅವ್ನು ಆ ಟೈಮಿಂಗ್ ತುಂಬ ಚೆನ್ನಾಗಿತ್ತು ಅವನಲ್ಲಿ. ಸೊ ನಾನು ಅಂದ್ಕೊಂಡು ಅವನು ಇನ್ನೂ ದೊಡ್ಡ ಮಟ್ಟದಲ್ಲಿ ಏನೋ ಬೆಳೀತಾನೆ, ಏನೋ ಆಗ್ತಾನೆ ಅಂತ. ಆ್ಯಕ್ಚುಲಿ ಆಗಿದ್ದ ಅವನು, ಬಟ್ ಸಮಯ ತುಂಬ ಕಮ್ಮಿ ಸಿಕ್ಕಿದೆ ಅವನಿಗೆ. ಥರ ಎಲ್ಲ ಅಷ್ಟು ಶೇರಿಂಗ್ ಇದ್ದಿಲ್ಲ. ಯಾಕಂದ್ರೆ ನಾವೆಲ್ಲ ಕೆಲವೊಂದು ಈವೆಂಟ್ಗಳಿಗೆ ಹೋಗಿ ಭೇಟಿ ಆಗ್ತಾ ಇರ್ತೀವಿ. ಯಾವುದೋ ಗಣೇಶ ಪ್ರೋಗ್ರಾಮು ಇಲ್ಲ ನವಂಬರ್ ಕನ್ನಡ ರಾಜ್ಯೋತ್ಸವ ಬಂದಾಗೆಲ್ಲ ಹಂಗೆ ಆ ಥರದಲ್ಲಿ ಹೋಗಿ ಮೀಟ್ ಆಗಿದ್ದೀವಿ. ಮೀಟ್ ಆದಾಗೆಲ್ಲ ಅಣ್ಣ ಅಂತ ಓಡಿ ಬಂದು ಹಗ್ ಮಾಡ್ಕೊತಾನೆ, ಮಾತಾಡಿಸ್ತೀವಿ. ಅದು ಬಿಟ್ಟರೆ ಆ ಥರದ್ದೆಲ್ಲ ಅಷ್ಟು ಶೇರಿಂಗ್ ಏನಿದ್ದಿಲ್ಲ. ಕೊನೆಯದಾಗಿ ನೀವು ಯಾವಾಗ ಭೇಟಿಯಾಗಿದ್ರಿ, ಆ ಟೈಮಲ್ಲಿ ಏನೆಲ್ಲ ಮಾತಾಡ್ಕೊಂಡಿದ್ರಿ ಅಂತ? ಫೋನ್ ಕಾಲಲ್ಲಿ ಮಾತಾಡಿತ್ತು. ಅದೇ ಕಾಂತಾರದ ಹಣ ಈ ಥರ ಹಂಗೆ ಸಿನಿಮಾ ಇದಾಗಿದೆ ಅಂತೆಲ್ಲ ಹೇಳಿತ್ತು. ಅದು ಬಿಟ್ಟರೆ ಬೇರೆ ಇನ್ನೂ ಇಲ್ಲ ಅಷ್ಟು ಮಾತಾಡಿಲ್ಲ ನಾವು. ಆ್ಯಕ್ಚುಲಿ ನೇರವಾಗಿ ತುಂಬ ದಿವಸಗಳಾಗಿದೆ ಆ್ಯಕ್ಚುಲಿ. ಆ್ಯಂಡ್ ನಾನು ಲಾಸ್ಟ್ ಬಿಗ್ ಬಾಸ್ಗೆ ಹೋದಾಗಲೇ ಮತ್ತು ಆ ಟಿ ವಿದು ಎಲ್ಲ ಯಾವುದೂ ಮಾಡಿಲ್ಲ, ನಾನು ಬಿಟ್ಬಿಟ್ಟೆ. ಯಾಕಂದ್ರೆ ನನ್ನೊಂದು ಸ್ಕೂಲ್ ನಡೀತಾ ಇದೆ. ಸೊ ಸ್ಕೂಲ್ ನಡ್ಕೊಂಡು ಹೋಗ್ತಾಯಿದ್ದೀನಿ. ಆಮೇಲೆ ಯಾವುದೇ ಟಿ ವಿ ಕಾರ್ಯಕ್ರಮಕ್ಕೆ ನಾನು ಹೋಗ್ತಿಲ್ಲ. ಸೊ ಹಂಗಾಗಿ ಅಷ್ಟು ಟಚ್ ಇಲ್ಲ ಈಗ ನನಗೆ ಟಚಲ್ಲಿರೋದು ಜಿ ದಿವ್ಯಾ ಇವ್ರುಗಳು ಮಾತ್ರ ಟಚಲ್ಲಿರೋದು, ಶಿವಣ್ಣ, ನಯನ ಈ ಥರದವರು. ಸೊ ಇವ್ರದ್ದೆಲ್ಲ ಅಷ್ಟು ಕಾರ್ಯಕ್ರಮಕ್ಕೆ ಹೋದಾಗ ಭೇಟಿ ಆಗ್ತಾ ಇರ್ತೀವಿ. ಮೊನ್ನೆ ರೀಸೆಂಟಾಗಿ ದಸ್ಕತ್ ಸಿನಿಮಾ ಇದ್ದಾಗ ಪ್ರೆಸ್ ಮೀಟಿಗೆ ಕರಿಬೇಕಾದ್ರೆ ಎಲ್ಲರೂ ಇದ್ದರು. ಆ ಟೈಮಲ್ಲಿ ಅವನ್ನ ನೋಡಿದೆ. ಈಗ ಒಂದು ಫೋಟೋ ನೋಡ್ತಾ ಇದ್ದೆ ಆ್ಯಕ್ಚುಲಿ. ನಾವೆಲ್ಲ ಎಷ್ಟು ಚೆನ್ನಾಗಿ ಜೊತೆಲಿದ್ದಲ್ಲ ಅಂತ ಹೇಳ್ಬಿಟ್ಟು ನಮ್ಮ ದಿವ್ಯಾ ಕಳಿಸಿದ್ರು. ಅಣ್ಣ ಎಷ್ಟು ಫೋಟೋ ಚೆನ್ನಾಗಿದೆ ನೋಡಿ ಇದು ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ಅಯ್ಯೋ ಎಲ್ಲೂ ಹೋಯ್ತದು, ತುಂಬ ಚೆನ್ನಾಗಿತ್ತು ಫೋಟೋ, ಗ್ರೂಪ್ ಫೋಟೋ ಅದು.
ಅಯ್ಯೋ ಇಷ್ಟು ಚೆನ್ನಾಗಿದ್ದ ನಾವು ಜೊತೆಲೆಲ್ಲ ಒಂದು ಫೋಟೋ ತೊಗೊಂಡಿವಲ್ಲ ಒಟ್ಟಿಗೆ. ಅಂದರೆ ಈ ಮಂಗಳೂರದ ಒಂದು ಟೀಮು ಅವ್ರು ತುಳು ಭಾಷೆಯಲ್ಲಿ ಯಾವಾಗಲೂ ಮಾತಾಡ್ತಿದ್ದಿತ್ತು. ಯಾಕ್ರೋ ಕನ್ನಡದಲ್ಲಿ ಮಾತಾಡ್ರೋ ಅಂತ ಹೇಳಿ ಸುಮ್ಮನೆ ಕಾಲು ಹೇಳ್ಕೊಂಡೆ ಮಾತಾಡ್ಕೊಂಡು ಆಮೇಲೆ ತಮಾಷೆ ಮಾಡ್ಕೊಂಡೆ ಎಷ್ಟೋ ಮಾತಾಡಿದ್ದೀವಿ ಅವ್ರ ಜೊತೆ. ಅವ್ರು ನಿಂತ್ಕೊಂಬಿಟ್ರೆ ಸಾಕು, ಹನೀಶು ಅವನು ರಾಕೇಶು ಎಲ್ಲ ಕೂತ್ಕೊಂಡ್ರೆ ಬಡ 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 ಮಾತಾಡ್ತಿರ್ತಾರೆ. ಅಷ್ಟು ಸ್ಪೀಡ್ ಲ್ಯಾಂಗ್ವೇಜ್ ಅವ್ರದ್ದು. ಆಮೇಲೆ ಅವ್ರು ಒಂದು ಸತಿ ಸ್ಟಾರ್ಟ್ ಮಾಡಿದ್ರೆ ಮಾತಾಡ್ತಾನೆ ಇರ್ತಾರೆ. ಸೊ ಅದೆಲ್ಲ ನೆನಪಾಗ್ತಿದೆ, ಎಷ್ಟು ಮಾತಾಡ್ತಿದ್ರಪ್ಪ ಅವರು. ಅವ್ರು ಜನ ಮುಗಿತುಕೊಂಡ್ರೆ ನಡಿರೋವನ ಅಂತ ಹೇಳ್ಬಿಟ್ಟು ಆ ಮಟ್ಟಕ್ಕೆ ಅವ್ರು ಮಾತಾಡ್ತಾರೆ. ಕಂಟೆಂಟ್ ಹೆಂಗೆ ಸಿಗ್ತದೆ ಅವ್ರು ಮಾತಾಡೋಕ್ಕೆ, ಏನು ಮಾತಾಡ್ತಾರೆ ಜೊತೆಲೇ ಇರ್ತಾರೋ ಅಷ್ಟೊಂದು ಬಡ ಬಡ ಏನು ಮಾತಾಡ್ತಾರೆ. ಬಟ್ ಆ ಮಟ್ಟಕ್ಕೆ ಅವ್ರು ಮಾತಾಡೋರು. ಆ್ಯಂಡ್ ಅದನ್ನ ನೋಡಿದಾಗ ನಮಗೆಲ್ಲ ಅವ್ರದ್ದೊಂದು ಗುಂಪೆ ಎದ್ದು ಕಾಣಿಸುತ್ತೆ. ಅನೀಶು, ಪ್ಯಾಕು, ಇವ್ರು ರಾಕೇಶು, ದಿವ್ಯಾ, ಮತ್ತು ಅವನು ಪ್ರವೀಣ್ ಅಂತ ಇದ್ದಾನೆ. ಇವರೆಲ್ಲ ಅಷ್ಟು ತುಂಬ ಚೆನ್ನಾಗಿ ಮಾತಾಡೋರು. ಆ್ಯಕ್ಚುಲಿ ಅವ್ರು ಇದ್ಬಿಟ್ರೆ ಸಾಕು, ಓಕೆ ಎಲ್ಲ ಸೈಲೆಂಟ್ ಏನಿರಲ್ಲ, ಅದ್ಭುತ. ಆ ಮಟ್ಟದಲ್ಲಿ ಇದ್ದವರು ಅವರು. ಅದನ್ನು ನಾನು ಕಣ್ಮುಂದೆ ಅದೇ ಬರ್ತಿರೋದು. ಅದು ಬಿಟ್ಟರೆ ಅವರೆಲ್ಲ ಕನಸುಗಳು ಅಥವಾ ಅವರು ಏನಾದ್ರು ಜೊತೆಲಿ ಇದ್ದಿತ್ತು, ಕೊನೆಯ ಕ್ಷಣಗಳು ಕಳೆದಿತ್ತಲ್ಲ, ಅದೇ ನೆನಪಾಗ್ತಿರೋದು ನನಗೆ. ಸೊ ಇನ್ನು ಮುಂದೆ ರಾಕೇಶ್ ಪೂಜಾರಿ ಇಲ್ಲದ ದಿನಗಳನ್ನು ಅಥವಾ ನೀವು ಒಂಥರ ಗೆಟ್ ಟುಗೆದರ್ ಮಾಡಿರ್ಬೋದು, ಅವರು ಹೇಳ್ತಾ ಇದ್ರು ದಿವ್ಯ ಅವರು. ಸೊ ನಾವು ಫ್ಯಾಮಿಲಿಯಲ್ಲಿ ಬ್ಯುಸಿ ಇರ್ತಿದ್ರು ಕೂಡ ಫೋನ್ ಮಾಡಿ ಎಲ್ಲ ಕರೆದು ಮಾತಾಡೋರು ಅಂತ. ಸೊ ಅದನ್ನೆಲ್ಲ ಎಷ್ಟು ಮಿಸ್ ಮಾಡ್ತೀರಾ? ಆ್ಯಕ್ಚುಲಿ ನಾನು ಅಷ್ಟು ಕಮ್ಯುನಿಕೇಷನಲ್ಲಿ ಇದ್ದಿಲ್ಲ. ಬಟ್ ಅದೇ ಯಾವಾಗ ವ್ಯಕ್ತಿ ಕಳ್ಕೊತೀವ ಅವ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ನನಗೆ ಅನಿಸಿದ್ದು ಏನಪ್ಪ ಅಂದರೆ, ಎಷ್ಟು ಸಮಯ ಇರೋಕ್ಕಾಗುತ್ತೋ ಅಷ್ಟು ಸಮಯ ಎಲ್ಲರ ಜೊತೆನೂ ಬೆರಿಬೇಕು. ತುಂಬ ಅದ್ಭುತವಾದ ಕ್ಷಣಗಳನ್ನ ಕಳಿಬೇಕು. ಒಂದು ನೆನಪಾಗದೆ ಚಾರ್ಲಿ ಚಾಂಪಿಯನ್ ಅವರ ಒಂದು ದೇಹನ ಆ್ಯಕ್ಚುಲಿ ಅಷ್ಟು ಇಡೀ ಪ್ರಪಂಚವನ್ನೇ ನಗಿಸಿದವರು ಅವರು. ಯಾರೋ ಕದೀಮ್ರು ಅವರ ದೇಹವನ್ನು ಎತ್ಕೊಂಡು ಹೋದಾಗ ಸಮಾಧಿಯಿಂದ ಎತ್ಕೊಂಡು ಹೋಗಿ ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡಿಗೆ ಕೇಳಿದ್ರಂತೆ. ಕೊನೆಗೆ ಆ ದುಡ್ಡು ಫ್ಯಾಮಿಲಿಯವರೆಲ್ಲ ಗೌರ್ಮೆಂಟಿಗೆಲ್ಲ ಸೇರಿಕೊಂಡು ಅಲ್ಲಿನ ಸರ್ಕಾರ ಮತ್ತು ಅವ್ರಿಗೆ ಕಳ್ಳರಿಗೆ ದುಡ್ಡು ಕೊಟ್ಟು ಆ ಬಾಡಿನ ಮತ್ತೆ ವಾಪಸ್ಸಲ್ಲಿ ಇಟ್ರಂತೆ. ನೋಡಿ, ಸತ್ತಿರೋ ಹೆಣಗೆ ಎಷ್ಟು ವ್ಯಾಲ್ಯೂ ಇದೆ. ಚಾರ್ಲಿ ಚಾಂಪಿಯನ್ ತೋರಿಸಿದ್ರು. ಸುಮಾರು ವ್ಯಕ್ತಿಗಳು ಆ ಥರ ಇದ್ದಾರೆ. ಮೈಕಲ್ ಜಾಕ್ಸನ್ ಅವರು 50 ವರ್ಷ ಜೀವನ, 50 ವರ್ಷ ಅಷ್ಟೇ ಕಳೆದ್ರು. ಬಟ್ ಅವರು 150 ವರ್ಷ ನಾನು ಜೀವನ ಮಾಡ್ತೀನಿ, ನಾನು ತೋರಿಸ್ತೀನಿ ಅಂತ ಹೇಳಿ ಪ್ರಪಂಚದಲ್ಲಿರೋ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳನ್ನೆಲ್ಲ ಕರೆಸಿ ಅವ್ರನ್ನ ಜೊತೆಲಿ ಇಟ್ಕೊಂಡು, ಆ ಡೋನರ್ಸ್ ಆರ್ಗನ್ ಡೋನರ್ಸ್ಗಳನ್ನೆಲ್ಲ ಜೊತೆಲೇ ಇಟ್ಕೊಂಡು, ಅವರ ಬೆಡ್ಡು, ಅವ್ರು ಮಲಗೋ ಜಾಗ, ವ್ಯಾಯಾಮ ಮಾಡಿ ಎಲ್ಲರೂ ಜೊತೆಗೆ ಬರೀ 50 ವರ್ಷಕ್ಕೆ ವಿಧಿವಶ ಆದರು. ಬಟ್ ಆದರೆ ಯಾರು ಅವರು 50 ವರ್ಷಕ್ಕೆ ಸತ್ತೋದ್ರು ಆ ಟೈಮಲ್ಲಿ ಡೋನರ್ಸ್ಗಳು ಯಾರಾದರೂ ಅವ್ರ ಮುಂದೆ, ಆ ದೇಹದ ಮುಂದೆ ಕಣ್ಣೀರು ಹಾಕಿದ್ರು. ಅದ್ರ ಜೊತೆಗೆ ಡಾಕ್ಟರ್ಸ್ಗಳು ಸೋತೋದ್ರು, ಏನೂ ಮಾಡೋಕ್ಕಾಗಿಲ್ಲ. ಆದರೆ ಆ ಮನುಷ್ಯ ಕಲಾವಿದನಾಗಿ ಇಡೀ ಪ್ರಪಂಚವನ್ನೇ ಗೆದ್ದ, ಜೊತೆಗೆ ಬಡವ್ರನ್ನ ಸಹಾಯ ಮಾಡಿದ. ಆದರೆ ನಮ್ಮ ರಾಕಿ ವಿಚಾರದಲ್ಲಿ ಬಂದರೆ ಜನ ಸಂಪಾದನೆ ಮಾಡ್ದ. ಇವತ್ತು ಎಷ್ಟು ಜನ ನೋಡಿ, ಅವ್ನು ಹೋಗ್ಬೇಕಾದ್ರೆ ಇವತ್ತು ಎಷ್ಟು ಜನ ಅಲ್ಲಿ ಹೋಗಿದೆ ನಮ್ಮ ಕಾಮಿಡಿಗಳು. ನನಗೆ ಬೇಜಾರಾಗ್ತಿದೆ, ಅಯ್ಯೋ ಇವತ್ತು ನಾನು ಹೋಗಿಲ್ವತ್ತು. ನಮ್ಮ ಮನೆಯವರು ಊರಿಗೆ ಹೋಗಿದ್ದಾರೆ, ಬಟ್ ಮಕ್ಕಳಿದ್ದಾರೆ, ಇವು ಮಕ್ಳಿಗೆ ಕರ್ಕೊಂಡು ಹೋಗೋಕ್ಕಾಗಲ್ವೇ ಆಗ್ತಿಲ್ವೇ. ನಾನು ದಿವ್ಯ ಪ್ಲ್ಯಾನ್ ಮಾಡಿದೆವು ಹೋಗಲೇಬೇಕು ಅಂತೇಳಿ. ಫ್ಯಾಮಿಲಿ ಪರ್ಸನ್ಸ್ಗಳು ನಮ್ಮದು ಹೋಗೋಕ್ಕಾಗ್ತಿಲ್ಲ, ಅದೇ ಒಂದು ಪ್ರಾಬ್ಲಮ್. ಏನಾದರೂ ಆಗ್ಬಿಟ್ಟಿದ್ರೆ ಎಷ್ಟು ಕಲಾವಿದರು ನೋಡಿ ಯಾರ್ಯಾರೋ ಸಾಯ್ತಾರೆ, ಅವ್ರುಗಳಿಗೆಲ್ಲ ನಾವು ಹೋಗ್ತೀವಿ ಫ್ರೆಂಡ್ಲಾಗಿ. ನಮ್ಮ ಜೊತೆಲಿದ್ದವನ ಜೊತೆ ಹೋಗೋಕ್ಕಾಗ್ತಿಲ್ವೇನೋ ಅವ್ನು ಕೊರಗು ಜಾಸ್ತಿ. ಇವಾಗ ನೋಡಿ ಮೀಡಿಯಾ ಯಾರೇ ಬಂದರೂ ಈಗ ನಾವಿದ್ದೀವಿ, ಅದು ಯಾವ ಥರ ಆಗ್ಬೋದು, ಏನಾಗ್ಬೋದು, ಅಲ್ಲಿ ಹೋಗ್ಬೋದಿತ್ತಲ್ಲ. ಅದು ನೋಡ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡೆ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಎನಿವೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಕೊನೆಯದಾಗಿ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಲೋ BP ಇತ್ತು, ಪಲ್ಸ್ ರೇಟ್ ಎಲ್ಲ ಕಮ್ಮಿ ಆಗಿತ್ತು ಅಂತ. ಈ ಹಿಂದೆ ಯಾವತ್ತಾದರೂ ಇಂಥದ್ದು ಅವರಿಗೆ ಹೆಲ್ತಲ್ಲಿ ಅಪ್ಸೆಟ್ ಆಗಿರುವಂಥದ್ದು ಇತ್ತಾ, ಅಥವಾ ನಿಜವಾಗ್ಲೂ ಏನಾಗಿರೋದು ಇದ್ರ ಬಗ್ಗೆ ಗೊತ್ತಿದೆಯಾ? ಇಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಆ್ಯಕ್ಚುಲಿ ನಾನು ನಂಬಕ್ಕೆ ಆಗ್ತಿಲ್ಲ. ಅದೇ ನಾನು ಹೇಳಿದೆ, ನಮ್ಗೆ ಏನೋ ಕೊರೋನಾ ವೈರಸ್ ಇಂಜೆಕ್ಷನ್ದು ಏನಾದರೂ ಪ್ರಾಬ್ಲಮ್ಮಾ, ಯಾಕೆ ಈ ಚಿಕ್ಕ ವಯಸ್ಸಲ್ಲಿ ಏನಾಗಿದೆ, ಅವ್ನು ಯಾವ ಥರದ್ದು ಅಭ್ಯಾಸಗಳೆಲ್ಲ, ಅವ್ನು ಹೆಲ್ದಿ ಆಗಿದ್ದಾನೆ, ಸಡನ್ನಾಗಿ ಆ ಥರದ್ದು ಏನಕ್ಕೆ ಹಂಗಾಯಿತು, ಯಾಕೆ ಹಂಗಾಯಿತು ಅಂತಲೇ ಡೌಟ್ ಇದೆ. ಬಟ್ ಅದೇ ಆಯಿತಾ ಇಲ್ಲ ಬೇರೆ ಏನಾದರೂ ಆಯಿತಾ ಗೊತ್ತಿಲ್ಲ. ಮಾಹಿತಿಗಳು ಕ್ಲಾರಿಟಿ ಇಲ್ಲ ನನಗೆ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ಗೆಲ್ಲ ಕೇಳಿದ್ರೆ ಅದೇ ಪಲ್ಸ್ ರೇಟ್ ಕಮ್ಮಿ ಇತ್ತು ಅದೇ ಹೇಳ್ತಿದ್ದಾರೆ, ಏನಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಾನು ನಂಬಕ್ಕೆ ಆಗ್ತಿಲ್ಲ ಅದು ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಂತ. ಸರ್ಪ್ರೈಸ್. ನೋಡಿದ್ರಲ್ಲ ವೀಕ್ಷಕರೇ, ರಾಕೇಶ್ ಪೂಜಾರಿ ಅವರ ಆಪ್ತ ಬಳಗದ ಮಾತು ಇದು. ಲೋಕೇಶ್ ಅವರು ಅವ್ರ ಜೊತೆ ಹೆಂಗೆ ಕಳೆದಿದ್ರು ದಿನಗಳನ್ನು, ಅವ್ರು ಏನೆಲ್ಲ ಶೇರ್ ಮಾಡಿದ್ರು. ಸೊ ಇದನ್ನು ನಂಬಕ್ಕಾಗ್ತಾ ಇಲ್ಲ ಈ ಸಾವನ್ನ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.